ಇಬ್ರು ವ್ಯಕ್ತಿಗಳು ಹೆಲಿಕಾಪ್ಟರ್ ಇಂದ ತಪ್ಪಿಸ್ಕೊಳ್ತಾರೆ. ಅದಾದ್ಮೇಲೆ ಇವರು ಟ್ರೈನ್ ನಲ್ಲಿ ದಟ್ಟವಾಗಿರುವಂತ ಒಂದು ಕಾಡಿಗೆ ಬಂದಾಗ ವಿಚಿತ್ರವಾಗಿರುವಂತ ಒಂದು ಡೋರ್ ಸಿಗುತ್ತೆ. ಇದರ ಒಳಗಡೆ ಬಂದಾಗ ಇಲ್ಲೊಂದು ಲಾಕರ್ ಕೂಡ ಇವರಿಗೆ ಸಿಗುತ್ತೆ. ಈ ಲಾಕರ್ ಅನ್ನು ಓಪನ್ ಮಾಡಿದ್ಮೇಲೆ ಇವರಿಗೆ ಸಿಕ್ತಂತ ನಿಧಿನ ಏನ್ ಮಾಡಿದ್ರು, ಇವ್ರೇನಕ್ಕೆ ಜೈಲ್ ನಲ್ಲಿದ್ರು, ಇವರ ಜೊತೆ ಏನೇನೆಲ್ಲ ನಡೀತು ಅಂತ ನೀವು ತಿಳ್ಕೊಳ್ಳೋದಕ್ಕೆ ಈ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡ್ಬೇಕು. ಮೂವಿನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಮಿಸ್ಟರ್ MIS ಚಾನೆಲ್ ನ ನೀವಿನ್ನೂ ನೋಡಿಲ್ಲ ಅಂತಂದ್ರೆ ಒಂದ್ಸಲ ವಿಸಿಟ್ ಮಾಡಿ. ಆ ಚಾನೆಲ್ ನಲ್ಲಿ ಕೂಡ ಮೂವಿಗಳನ್ನ ಎಕ್ಸ್ಪ್ಲೇನ್ ಮಾಡ್ತಿದೀವಿ. ಅಂದಂಗೆ ಈಗ ನಾವು ನೋಡ್ತಿರುವಂತ ಈ ಮೂವಿ ಹೆಸರು ರೆಡ್ ನೋಟಿಸ್ ಅಂತ. ಮೂವಿಯ ಮೊದಲ ಸೀನ್ ನಲ್ಲಿ ಒಂದು ಹಿಸ್ಟರಿ ಬಗ್ಗೆ ನಮ್ಗೆ ಹೇಳ್ತಾ ಹೋಗ್ತಾರೆ. ರೋಮನ್ ಸಾಮ್ರಾಜ್ಯದ ಸೇನಾಧಿಪತಿ ಆಗಿದ್ದಂತ ಆಂಟೋನಿ ಈಜಿಪ್ಟ್ ನ ರಾಜಕುಮಾರಿ ಕ್ಲಿಯೋಪಾತ್ರನ ತುಂಬಾನೇ ಪ್ರೀತಿ ಮಾಡ್ತಿದ್ದ. ನಂತರ ಇವರಿಬ್ರು ಮದ್ವೆ ಆಗ್ತಿರ್ಬೇಕಾದ್ರೆ ಆಂಟೋನಿ ಇವನ ಪ್ರೀತಿಯ ಪ್ರತೀಕವಾಗಿ ಚಿನ್ನ, ವಜ್ರ, ವೈಡೂರ್ಯದಿಂದ ಮಾಡಿರುವಂತ ತುಂಬಾನೇ ಬೆಲೆ ಬಾಳೋ 3 ವಿಶೇಷವಾಗಿರುವಂತ ಮೊಟ್ಟೆನೆ ಇವಳಿಗೆ ಗಿಫ್ಟ್ ಆಗಿ ಕೊಟ್ಟಿರ್ತಾನೆ. ನಂತರ ಅವರಿಬ್ರು ಸತ್ತು ಸಾವಿರಾರು ವರ್ಷಗಳ ನಂತರ ಕೈರೋ ಅನ್ನೋ ಒಂದು ಜಾಗದಲ್ಲಿ ಹೂತಿಟ್ಟಿರುವಂತ 2 ಮೊಟ್ಟೆಗಳು ಒಬ್ಬ ರೈತನಿಗೆ ಸಿಗುತ್ತೆ. ಆದ್ರೆ ಆ ಕೊನೆಯ ಒಂದು ಮೊಟ್ಟೆ ಮಾತ್ರ ಏನಾಯ್ತು ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಮುಂದಿನ ಸೀನ್ನಲ್ಲಿ ನಮ್ಗೆ ಕ್ಲಿಯೋಪಾತ್ರಳ ಆ 3 ಮೊಟ್ಟೆ ರೀತಿನೇ ಒಂದು ಡೂಪ್ಲಿಕೇಟ್ ಮೊಟ್ಟೆನ ರೆಡಿ ಮಾಡ್ತಿರುವಂತ ಒಬ್ಬ ವ್ಯಕ್ತಿನ ನಮ್ಗೆ ತೋರಿಸ್ತಾರೆ. ಇವನು ಈ ಡೂಪ್ಲಿಕೇಟ್ ಮೊಟ್ಟೆನ ರೆಡಿ ಮಾಡ್ಕೊಂಡು ಎಲ್ಲಿಗೋ ಹೋಗೋದಕ್ಕೆ ರೆಡಿ ಆಗ್ತಿರ್ತಾನೆ. ಇದಾದ್ಮೇಲೆ ಸೀನ್ ರೋಮ್ ದೇಶಕ್ಕೆ ಶಿಫ್ಟ್ ಆದಾಗ ಅಮೆರಿಕದ FBI ಏಜೆಂಟ್ ಆಗಿರುವಂತ ಹಾರ್ಟ್ಲಿ ಹಾಗೆ ಇಂಟರ್ಪೋಲ್ ಪೊಲೀಸ್ ಆಫೀಸರ್ ಆಗಿರುವಂತ ಊರ್ವಶಿ ಇಲ್ಲಿನ ಒಂದು ಮ್ಯೂಸಿಯಂಗೆ ಬಂದಿರ್ತಾರೆ. ಆಕ್ಚುಲಿ ಆ ರೈತನಿಗೆ 2 ಮೊಟ್ಟೆಗಳು ಸಿಕ್ಕಿದ್ವಲ್ಲ, ಅದ್ರಲ್ಲಿ ಒಂದು ಮೊಟ್ಟೆ ಇದೇ ಮ್ಯೂಸಿಯಂ ನಲ್ಲಿ ಇರೋದು. ಈಗ ಈ ಮ್ಯೂಸಿಯಂ ನಲ್ಲಿರುವಂತ ಮೊಟ್ಟೆನ ನೋಲನ್ ಅನ್ನೋ ಒಬ್ಬ ವ್ಯಕ್ತಿ ಕದಿತಾನೆ ಅಂತ ಇವರಿಗೆ ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ. ಆದ್ರಿಂದ ಚೆಕ್ ಮಾಡೋದಕ್ಕೆ ಅಂತ ಬಂದಿರ್ತಾರೆ. ನೋಡಿದ್ರೆ ಮೊಟ್ಟೆ ಇನ್ನೂ ಕೂಡ ಇಲ್ಲೇ ಇರುತ್ತೆ. ಆದ್ರೆ ಏಜೆಂಟ್ ಹಾರ್ಟ್ಲಿಗೆ ಇದ್ರ ಮೇಲೆ ಡೌಟ್ ಬಂದು ಕೋಕೋ ಕೋಲಾನ ಇದ್ರ ಮೇಲೆ ಸುರಿತಿದ್ದಂಗೆನೆ ಮೆಲ್ಟ್ ಆಗೋದಕ್ಕೆ ಶುರುವಾಗುತ್ತೆ. ಅಂದ್ರೆ ಇದು ಡೂಪ್ಲಿಕೇಟ್ ಅಂತ. ಆಗ ನಮ್ಗೆ ಡೂಪ್ಲಿಕೇಟ್ ಮೊಟ್ಟೆನ ಇಟ್ಟಿರೋಂತ ಇಲ್ಲೇ ಇರೋ ನೋಲನ್ನ ತೋರಿಸ್ತಾರೆ. ಇವನು ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಶುರು ಮಾಡ್ತಾನೆ. ಯಾಕೆ ಅಂತಂದ್ರೆ ಆ ಒರಿಜಿನಲ್ ಮೊಟ್ಟೆ ಇವನ ಹತ್ರನೇ ಇದೆ. ಇಮಿಡಿಯೇಟ್ ಆಗಿ ಮ್ಯೂಸಿಯಂ ನಲ್ಲಿರುವಂತ ಎಲ್ಲಾ ಸೆಕ್ಯೂರಿಟಿಗಳು ಹಾಗೆ ಪೊಲೀಸರು ಇವನ ಹಿಂದೆ ಬಿದ್ಬಿಡ್ತಾರೆ. ಆದ್ರೆ ನೋಲನ್ ಎಷ್ಟು ಸ್ಮಾರ್ಟ್ ಅಂತಂದ್ರೆ ಇವರೆಲ್ಲರನ್ನು ಮಾರ್ಸಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಅದೇ ಸಮಯಕ್ಕೆ ಹಾರ್ಟ್ಲಿ ಗನ್ ಪಾಯಿಂಟ್ ಅನ್ನ ಮಾಡ್ಕೊಂಡು ಇವನ ಮುಂದೆ ಬಂದು ಆ ಎಗ್ ಅನ್ನ ವಾಪಸ್ ಕೊಟ್ಬಿಡು ಅಂತ ಕೇಳ್ತಿರ್ತಾನೆ. ಈಗ್ಲೂ ಕೂಡ ನೋಲನ್ ಇವನ್ ಜೊತೆ ಮಾತಾಡ್ತಾ ನಿಧಾನವಾಗಿ ಮಾರ್ಸಿ ಎಸ್ಕೇಪ್ ಆಗೋದಕ್ಕೆ ನೋಡ್ದಾಗ ಇವರಿಬ್ರು ಇನ್ನೇನು ಕೆಳಗಡೆ ಬೀಳೋದ್ರಲ್ಲಿ ಇರ್ತಾರೆ. ಆದ್ರೆ ನೋಲನ್ ಮಾತ್ರ ಒಂದು ಪೈಪ್ ನ ಸಹಾಯದಿಂದ ಕೆಳಗಡೆ ಬಂದು ಒಂದು ಸ್ಕೂಟರ್ ನ ಕತ್ಕೊಂಡು ಎಸ್ಕೇಪ್ ಆಗೋಗ್ತಾನೆ. ಅದೇ ರೀತಿ ಹಾರ್ಟ್ಲಿನೂ ಕೂಡ ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿರುವಂತ ಒಂದು ಕಾರನ್ನ ಕತ್ಕೊಂಡು ಚೇಸ್ ಮಾಡೋದಕ್ಕೆ ನೋಡಿದ್ರೆ ಈ ಕಾರ್ಗೆ ಆಕ್ಸಿಡೆಂಟ್ ಆಗೋಗುತ್ತೆ. ಅಂದ್ರೆ ಅವನು ಕೈ ತಪ್ಪೋದ. ನಂತರ ಬಾಲಿ ಅನ್ನೋ ಒಂದು ಐಲ್ಯಾಂಡ್ಗೆ ನೋಲನ್ ಇವನು ಕದ್ದಿರುವಂತ ಮೊಟ್ಟೆನ ತಗೊಂಡು ಇವನ ಸೀಕ್ರೆಟ್ ಆಗಿರುವಂತ ಮನೆಗ್ ಬರ್ತಾನೆ. ಇಲ್ಲಿ ನೋಡಿದ್ರೆ ಹಾರ್ಟ್ಲಿ ಮೊದ್ಲಿಂದಾನೇ ಇರ್ತಾನೆ. ಜೊತೆಗೆ ಪೊಲೀಸರ್ನು ಕೂಡ ಕರ್ಕೊಂಡ್ ಬಂದಿರೋದ್ರಿಂದ ಊರ್ವಶಿ ಇವನ ಹತ್ರ ಎಗ್ ಅನ್ನ ಇಸ್ಕೊತಾಳೆ. ಹೇಳ್ಬೇಕು ಅಂತಂದ್ರೆ ಏಜೆಂಟ್ ಹಾರ್ಟ್ಲಿ ಇವನ್ ಬಗ್ಗೆ ತುಂಬಾ ವರ್ಷದಿಂದ ರಿಸರ್ಚ್ ಮಾಡ್ತಿದ್ದಾನೆ, ಸ್ಟಡಿ ಮಾಡ್ತಿದ್ದಾನೆ. ನೋಲನ್ ಈ ಪ್ರಪಂಚದಲ್ಲಿರುವಂತ ತುಂಬಾ ಬೆಲೆ ಬಾಳುವಂತ ವಸ್ತುಗಳನ್ನ ಕದೀತಾನೆ. ಆದ್ರೆ ದುಡ್ಡಿಗೋಸ್ಕರ ಅಲ್ಲ, ಅವುಗಳನ್ನ ತನ್ನ ಜೊತೆ ಇಟ್ಕೊಳ್ಳೋದು ಇವನಿಗೆ ಇಷ್ಟ. ಅದ್ರಿಂದ ಒಂದು ಕಥೆನೇ ಇದೆ. ಹಾರ್ಟ್ಲಿ ಆ ಕಥೆನ ಹೇಳ್ತಾ ಹೋಗ್ತಾನೆ. ನೋಲನ್ನ ತಂದೆ ಒಬ್ಬ ಪೊಲೀಸ್ ಆಫೀಸರ್. ಅವರು ತುಂಬಾನೇ ಸ್ಟ್ರಿಕ್ಟ್. ಹಾಗೆ ಚಿಕ್ಕ ವಯಸ್ಸಿನಲ್ಲಿರ್ಬೇಕಾದ್ರೆ ನೋಲನ್ನ ಜೊತೆ ಅವರು ಮಾತೇ ಆಡ್ತಿರ್ಲಿಲ್ಲ. ಇದೇ ಕಾರಣದಿಂದ ನಾನೆಷ್ಟು ಇಂಟೆಲಿಜೆಂಟ್ ನಿಮ್ಗೆ ತೋರಿಸ್ತೀನಿ ಅಂತ ಇವನು ಕಳ್ತನ ಮಾಡೋದಕ್ಕೆ ಶುರು ಮಾಡ್ದ. ಆ ಕಳ್ತನ ಒಂದು ಅಭ್ಯಾಸ ಆಗಿ ಕನ್ವರ್ಟ್ ಆಗಿ ಈಗ ಒಬ್ಬ ದೊಡ್ಡ ಕಳ್ಳನಾಗಿ ಕನ್ವರ್ಟ್ ಆಗೋಗಿದ್ದಾನೆ. ಇದಾದ್ಮೇಲೆ ಇವನನ್ನ ಅರೆಸ್ಟ್ ಮಾಡಿ ಊರ್ವಶಿ ಮೊಟ್ಟೆನ ಸೇಫ್ ಆಗಿ ತಗೊಂಡ್ ಬಾ ಅಂತ ಹಾರ್ಟ್ಲಿಗೆ ಕೊಡ್ತಾಳೆ. ಇವನು ಕೂಡ ಸರಿ ಅಂತ ಮೊಟ್ಟೆನ ಸೇಫ್ ಆಗಿ ಒಂದು ಟ್ರಕ್ ನ ಒಳಗಡೆ ಇಟ್ಟು ಹೋಗ್ತಾನೆ. ಆದ್ರೆ ಒಬ್ಬ ಸೆಕ್ಯೂರಿಟಿ ಬಂದು ಡೂಪ್ಲಿಕೇಟ್ ಮೊಟ್ಟೆ ಬದಲಾಗಿ ಎಕ್ಸ್ಚೇಂಜ್ ಮಾಡ್ಬಿಡ್ತಾನೆ. ಹಾರ್ಟ್ಲಿಗೆ ಸ್ವಲ್ಪ ಡೌಟ್ ಬಂದು ವಾಪಸ್ ಬಂದು ನೋಡಿದ್ರೆ ಈ ಜಾಗದಲ್ಲಿ ಯಾರು ಇರೋದಿಲ್ಲ. ಆಗ್ಲೇ ನಮ್ಗೆ ಗೊತ್ತಾಗೋದು ಕೆಳಗಡೆ ಬಚ್ಚಿಟ್ಕೊಂಡಿದ್ದಂತ ಈ ಸೆಕ್ಯೂರಿಟಿ ಒಬ್ಳು ಲೇಡಿ ಅಂತ. ಇದಾದ್ಮೇಲೆ ಮಾರನೇ ದಿನ ಹಾರ್ಟ್ಲಿ ಕೆಲಸ ಎಲ್ಲ ಮುಗಿದ್ಮೇಲೆ ಮತ್ತೆ ಇವನ ದೇಶ ಅಮೆರಿಕಾಗೆ ಹೋಗೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ಇಂಟರ್ಪೋಲ್ ಪೊಲೀಸ್ ಆಫೀಸರ್ ಆಗಿರುವಂತ ಊರ್ವಶಿ ಇಲ್ಲಿಗೆ ಬಂದು ಈ ಮೊಟ್ಟೆನ ಕೆಳಗಡೆ ಬೀಳಿಸಿದು ಫೇಕ್ ಅಂತ ಹೇಳ್ತಾಳೆ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ಇವಳಿಗೆ ಹಾರ್ಟ್ಲಿ ಮೇಲೆ ಡೌಟ್ ಬಂದ್ಬಿಟ್ಟಿರುತ್ತೆ. ಯಾಕೆ ಅಂತಂದ್ರೆ ಅಮೆರಿಕ ಗವರ್ಮೆಂಟ್ ಆಫೀಸ್ಗೆ ಕಾಲ್ ಮಾಡಿ ಇವಳು ಚೆಕ್ ಮಾಡಿರ್ತಾಳೆ. ಅಲ್ಲಿ ಅವರು ಹೇಳಿರ್ತಾರೆ ಹಾರ್ಟ್ಲಿ ಅಂತ ಯಾವುದೇ FBI ಏಜೆಂಟ್ ಇಲ್ಲ ಅಂತ. ಇದರಿಂದಾನೇ ಇವಳಿಗೆ ಅನ್ನಿಸ್ತಿರೋದು ಈ ಮೊಟ್ಟೆನ ಇವನೇ ಕದ್ದಿದ್ದಾನೆ ಅಂತ. ಇವನ್ಗಂತೂ
ಏನು ಅರ್ಥನೇ ಆಗ್ತಿರೋದಿಲ್ಲ, ತುಂಬಾ ಕನ್ಫ್ಯೂಸ್ ಆಗ್ಬಿಟ್ಟಿರ್ತಾನೆ. ಅಂದಂಗೆ ಊರ್ವಶಿ ಒಬ್ಳು ಇಂಟರ್ಪೋಲ್ ಪೊಲೀಸ್ ಅಂತಂದ್ರೆ ಬೇರೆ ಏನೂ ಅಲ್ಲ, ಈ ಇಡೀ ಪ್ರಪಂಚದಲ್ಲಿ ಯಾವುದೇ ತರದ ದೊಡ್ಡ ಕ್ರೈಮ್ ನಡೆದ್ರೆ ಯಾವುದೇ ದೇಶಕ್ಕೆ ಬೇಕಾದ್ರೂ ಹೋಗಿ ಅದನ್ನ ಇನ್ವೆಸ್ಟಿಗೇಷನ್ ಮಾಡುವಂತ ಪವರ್ ಇವರಿಗೆ ಇರುತ್ತೆ. ನಂತರ ಕೊನೆಗೆ ಇವನನ್ನ ಅರೆಸ್ಟ್ ಮಾಡಿ ರಷ್ಯಾದ ಬೆಟ್ಟದ ಮೇಲಿರುವಂತ ತುಂಬಾ ಭಯಾನಕವಾಗಿರುವಂತ ಒಂದು ಜೈಲಿಗೆ ಕರ್ಕೊಂಡ್ ಬರ್ತಾರೆ. ಈ ಜೈಲ್ನಲ್ಲಿರೋರೆಲ್ಲ ಬರೀ ದೊಡ್ಡ ದೊಡ್ಡ ಅಪರಾಧ ಮಾಡಿರುವಂತ ಕ್ರಿಮಿನಲ್ಸ್ ಗಳೇ. ಇವನನ್ನ ಒಂದು ಸೆಲ್ಲುಗಾಕ್ದಾಗ ನೋಡಿದ್ರೆ ಇಲ್ಲಿ ನೋಲನ್ ಇರ್ತಾನೆ. ನೋಲನ್ ಇವನ್ ಜೊತೆ ಫ್ರೆಂಡ್ಲಿ ಆಗಿ ಮಾತಾಡ್ತಾ, ನೀನು ಪೊಲೀಸ್ ಆಫೀಸರ್ ಅನ್ನೋದು ಇಲ್ಲಿ ಯಾರಿಗೂ ಗೊತ್ತಾಗದೆ ಇರೋದೇ ಒಳ್ಳೇದು ಅಂತಿರ್ತಾನೆ. ಇದಾದ್ಮೇಲೆ ಹೀಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ನಮ್ಗೊಂದು ವಿಷಯ ಗೊತ್ತಾಗುತ್ತೆ. ನೋಲನ್ ಆ ಮ್ಯೂಸಿಯಂ ನಲ್ಲಿ ಮೊಟ್ಟೆನ ಕದೀತಿದ್ದಾನೆ ಅನ್ನೋ ವಿಷಯನ ಬಿಷಪ್ ಅನ್ನೋ ಒಬ್ಳು ಲೇಡಿ ಹಾರ್ಟ್ಲಿಗೆ ಹೇಳಿದ್ದು. ಇಲ್ಲಿ ಹೇಳ್ಬೇಕು ಅಂತಂದ್ರೆ ಬಿಷಪ್ ಕೂಡ ನೋಲನ್ನ ರೀತಿನೇ ಈ ಪ್ರಪಂಚದಲ್ಲಿರುವಂತ ತುಂಬಾ ಬೆಲೆ ಬಾಳುವಂತ ವಸ್ತುಗಳನ್ನ ಕದೀತಿರ್ತಾಳೆ. ಆದ್ರೆ ಅವಳು ಕದೀತಿರೋದು ದುಡ್ಡುಗೋಸ್ಕರನೇ. ಅಂದಂಗೆ ಆಗ್ಲೇ ಸೆಕ್ಯೂರಿಟಿ ವೇಷನ ಹಾಕೊಂಡ್ ಬಂದು ಡೂಪ್ಲಿಕೇಟ್ ಮೊಟ್ಟೆನ ಇಟ್ಟು ಒರಿಜಿನಲ್ ಎತ್ಕೊಂಡು ಹೋದ್ಲಲ್ಲ, ಅದೇ ಲೇಡಿನೇ ಬಿಷಪ್. ನಂತರ ನೋಲನ್ ನಿಜವಾದ ವಿಷಯ ಏನು ಅಂತ ಹೇಳ್ತಾ ಹೋಗ್ತಾನೆ. ಈಜಿಪ್ಟ್ ದೇಶದಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದಾನೆ. ಅವನ ಮಗಳ ಮದ್ವೆ ಆಗ್ತಿದೆ. ಮದ್ವೆಗಿಂತ ಮುಂಚೆ ಯಾರು ಆ ಕ್ಲಿಯೋಪಾತ್ರಳ 3 ಮೊಟ್ಟೆನ ಹುಡ್ಕೊಂಡು ಹೋಗಿ ಅವನಿಗೆ ಕೊಡ್ತಾರೋ ಅವರಿಗೆ 2,500 ಕೋಟಿ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾನೆ. ಯಾಕೆಂತಂದ್ರೆ ಆ ವ್ಯಕ್ತಿ ಮಗಳ ಹೆಸರು ಕೂಡ ಕ್ಲಿಯೋಪಾತ್ರನೇ ಅಂತ. ಈಗ ಪ್ರಾಬ್ಲಮ್ ಏನು ಅಂತಂದ್ರೆ ಮೊದಲನೇ ಮೊಟ್ಟೆನ ಬಿಷಪ್ ಕತ್ಕೊಂಡು ಹೊಟ್ಟೋಗಿದ್ದಾಳೆ, ಅದು ಇವರಿಗೆ ಗೊತ್ತಿದೆ. ಆದ್ರೆ 2ನೇ ಮೊಟ್ಟೆ ಸೌತೋ ವೋಚೆ ಅನ್ನೋ ಒಬ್ಬ ಡಾನ್ ಹತ್ರ ಇದೆ. ಇನ್ನ ಸ್ವಲ್ಪ ದಿನಗಳಲ್ಲೇ ಅವನ ಮನೇಲಿ ಒಂದು ಪಾರ್ಟಿನ ಇಟ್ಕೊಂಡಿದ್ದಾನೆ. ಆ ಪಾರ್ಟಿಗೆ ದೊಡ್ಡ ದೊಡ್ಡ ಕ್ರಿಮಿನಲ್ಸ್ ಗಳು ಹಾಗೆ ಡಾನ್ ಗಳೇ ಬರೋದು. ಇದರಿಂದ ಮುಖಕ್ಕೆ ಮಾಸ್ಕ್ ಅನ್ನ ಹಾಕೊಂಡ್ ಬಂದಿರ್ತಾರೆ. ಹೇಗಾದ್ರೂ ಮಾಡಿ ಆ ಮನೆಗೆ ನುಗ್ಗಿ 2ನೇ ಮೊಟ್ಟೆನ ಕದಿಬೇಕು ಅಂತ ನೋಲನ್ ಅನ್ಕೊಂಡಿದ್ದ. ಆದ್ರೆ ಹಾರ್ಟ್ಲಿಯಿಂದ ಇವನು ಜೈಲ್ನಲ್ಲಿ ಇರೋದ್ರಿಂದ ಇವನ್ ಮೇಲೆ ತುಂಬಾ ಕೋಪ ಬಂದು ಇಲ್ಲಿರುವಂತ ಜನರಿಗೆ ಇವನು ಪೊಲೀಸ್ ಅಂತ ಗೊತ್ತಾಗೋ ಹಾಗೆ ಮಾತಾಡ್ತಿರ್ತಾನೆ. ಆಗ ಒಬ್ಬ ಕ್ರಿಮಿನಲ್ಗೆ ಇವನೊಬ್ಬ ಪೊಲೀಸ್ ಆಫೀಸರ್ ಅಂತ ಗೊತ್ತಾಗ್ತಿದ್ದಂಗೆನೆ ಸೀದಾ ಬಂದು ಪಂಚ್ ಮಾಡ್ಬಿಡ್ತಾನೆ. ನಂತರ ಇವರನ್ನ ಮತ್ತೆ ಸೆಲ್ಲುಗಾಕ್ತಾಗ ಮತ್ತೆ ಈ ರೀತಿ ಮಾಡ್ಬೇಡ ಅಂತ ಇವನಿಗೆ ವಾರ್ನಿಂಗ್ ಕೊಡ್ತಾನೆ. ಇದಾದ್ಮೇಲೆ ಇವರನ್ನ ವಾರ್ಡನ್ ರೂಮ್ ಗೆ ಕರ್ಕೊಂಡ್ ಬಂದ್ರೆ ಇಲ್ಲಿ ಬಿಷಪ್ ಇರ್ತಾಳೆ. ಆಗ್ಲೇ ನಮ್ಗೆ ಗೊತ್ತಾಗೋದು ನೋಲನ್ಗೆ ಇವಳನ್ನ ಕಂಡ್ರೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ. ಯಾಕೆಂತಂದ್ರೆ ಇವಳುನು ಕೂಡ ಇವನ್ ತರನೇ ತುಂಬಾ ಬೆಲೆ ಬಾಳುವಂತ ವಸ್ತುನೆಲ್ಲ ಕದಿತಾಳೆ. ಆದ್ರೆ ಇವನ್ಗಿಂತ ಜಾಸ್ತಿ ಬೆಲೆ ಬಾಳುವಂತ ವಸ್ತುನೇ ಇವಳು ಕದ್ದಿರ್ತಾಳೆ. ಒಂದ್ ರೀತಿ ಹೇಳ್ಬೇಕು ಅಂತಂದ್ರೆ ಇವರಿಬ್ಬರ ಮಧ್ಯೆ ಕಾಂಪಿಟೇಷನ್ ತರ. ಆಗ ಇವಳು ಹಾರ್ಟ್ಲಿಗೆ ಹೇಳ್ತಾಳೆ ಹೇಗೆ ಇವನನ್ನ ಸಿಗಾಕೊಳ್ಳೋ ರೀತಿ ಮಾಡಿದ್ಲು ಅಂತ. ಅಮೆರಿಕದ FBI ಡಿಪಾರ್ಟ್ಮೆಂಟ್ ನ ನಂಬರ್ ಅನ್ನ ಹ್ಯಾಕ್ ಮಾಡಿ ಇವಳೇ ಊರ್ವಶಿನ ಕಾಂಟ್ಯಾಕ್ಟ್ ಮಾಡಿ FBI ಡಿಪಾರ್ಟ್ಮೆಂಟ್ ನವರ ರೀತಿ ಹೇಳಿದ್ಲು, ನಮ್ ಡಿಪಾರ್ಟ್ಮೆಂಟ್ ನಲ್ಲಿ ಹಾರ್ಟ್ಲಿ ಅಂತ ಯಾವುದೇ ತರದ FBI ಏಜೆಂಟ್ ಇಲ್ಲ ಅಂತ. ಅಂದ್ರೆ ಹಾರ್ಟ್ಲಿ ಜೈಲಿಗೆ ಬರೋದಕ್ಕೆ ಕಾರಣ ಇವಳೇನೆ. ಆದ್ರೆ ಅದನ್ನೆಲ್ಲ ಬಿಟ್ಟು ಇವಳು ಬಂದಿರುವಂತ ವಿಷಯನ ಹೇಳ್ತಾ ಹೋಗ್ತಾಳೆ. ನೋಲನ್, ಆ 3ನೇ ಮೊಟ್ಟೆ ಎಲ್ಲಿದೆ ಹೇಳ್ಬಿಡು, ಹೇಳಿದ್ರೆ ಈ ಜೈಲಿಂದ ಹೊರಗಡೆ ಹೋಗ್ಬೋದು. ಹಾಗೆ ಮೊಟ್ಟೆಗಳನ್ನ ಮಾರಿದ್ಮೇಲೆ ಬಂದಂತ ದುಡ್ಡಲ್ಲಿ 10% ಕೊಡ್ತೀನಿ ಅಂತ. ಆದ್ರೆ ಇವನ್ ಮಾತ್ರ ಯಾವುದೇ ಕಾರಣಕ್ಕೂ ಅದನ್ನ ಹೇಳೋದಕ್ಕೆ ಒಪ್ಕೊಳ್ಳೋದಿಲ್ಲ. ಹೌದು, ಆ ಕಳೆದೋಗಿರೋಂತ 3ನೇ ಮೊಟ್ಟೆ ಎಲ್ಲಿದೆ ಅಂತ ಇವನಿಗೆ ಗೊತ್ತಿದೆ. ಆದ್ರೆ ಅದು ಗೊತ್ತಿರೋದು ಇವನೊಬ್ಬನಿಗೆ ಮಾತ್ರ, ಇನ್ಯಾರಿಗೂ ಗೊತ್ತಿಲ್ಲ. ಇವಳು ಕೂಡ ಸರಿ ಆಯ್ತು ಅನುಭವಿಸಿ ಅಂತ ಹೋಗ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಇವಳು ಇಲ್ಲಿನ ವಾರ್ಡನ್ನು ಕೂಡ ಫ್ರೆಂಡ್ ಮಾಡ್ಕೊಬಿಟ್ಟಿದ್ದಾಳೆ ಅಂತ. ನಂತರ ಇವರಿಂದ ಕಾಂಪೌಂಡ್ ಅನ್ನ ಕಟ್ಟಿಸ್ತಿರ್ಬೇಕಾದ್ರೆ ಹಾರ್ಟ್ಲಿ ಇವನಿಗೆ ಕನ್ವಿನ್ಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ನಾವಿಬ್ರು ಒಟ್ಟಿಗೆ ಸೇರಿ ಕೆಲಸ ಮಾಡ್ಬೇಕು. ನಾನು ಬಿಷಪ್ ನ ಹಿಡಿದು ಪ್ರೂವ್ ಮಾಡ್ಕೊಳ್ತೀನಿ ನಾನು ಮೊಟ್ಟೆನ ಕದಿತಿರ್ಲಿಲ್ಲ, ನಾನು ಕಳ್ಳ ಅಲ್ಲ ಅಂತ. ಅದಾದ್ಮೇಲೆ ಬೇಕಾದ್ರೆ ನೀನು 3 ಮೊಟ್ಟೆಗಳನ್ನು ಕದಿಬಹುದು, ನಾನ್ ನಿನಗೆ ಅಡ್ಡ ಬರೋದಿಲ್ಲ ಅಂತ. ಮೊದ್ಲು ಇವನ್ ಮಾತಿನ ಮೇಲೆ ಇವನಿಗೆ ನಂಬಿಕೆ ಬರೋದಿಲ್ಲ. ಆದ್ರೆ ಈಗ ಬೇರೆ ದಾರಿನೂ ಕೂಡ ಇಲ್ದೇ ಇರೋದ್ರಿಂದ ಇವನು ಕೂಡ ಸರಿ ಅಂತ ಒಪ್ಕೊಳ್ತಾನೆ. ನಂತರ ಇವರು ಮಲ್ಕೊಂಡು ಪ್ಲಾನ್ ಮಾಡ್ತಿರ್ಬೇಕಾದ್ರೆ ನೋಲನ್ ಹಾರ್ಟ್ಲಿನ ಕೇಳ್ತಾನೆ, ನೀನ್ ನನ್ ತಂದೆ ಬಗ್ಗೆ ಹೇಳ್ದಲ್ಲ, ಅದು ಹೇಗ್ ಗೊತ್ತಾಯ್ತು ಅಂತ. ನಿನ್ ಬಗ್ಗೆ ಫುಲ್ಲು ರಿಸರ್ಚ್ ಮಾಡಿದ್ನಿ ಅಂತ ಹೇಳಿದಾಗ ಇವನು ಕೂಡ ಫುಲ್ಲು ಕತೆ ಏನು ಅಂತ ಹೇಳ್ತಾ ಹೋಗ್ತಾನೆ. ನನ್ಗೆ 8 ವರ್ಷ ಇರಬೇಕಾದ್ರೆ ನನ್ ತಂದೆ ಹತ್ರ ಒಂದು ವಾಚ್ ಇತ್ತು. ಏನಕ್ಕೋ ಏನೋ ಗೊತ್ತಿಲ್ಲ, ನನ್ ತಂದೆಗೆ ಆ ವಾಚ್ ಅಂದ್ರೆ ತುಂಬಾನೇ ಪ್ರೀತಿ. ಒಂದು ದಿನ ಆ ವಾಚ್ ಕಾಣೆ ಆಗೋಯ್ತು. ನಾನೇನಾದ್ರೂ ಎತ್ಕೊಂಡಿರ್ಬೋದಾ ಅಂತ ನನ್ ತಂದೆ ನನ್ನ ಕೇಳಿದ್ರು. ನಾನು ಕೂಡ ಇಲ್ಲ ಅಂತಾನೆ ಹೇಳ್ದೆ. ಆದ್ರೆ ಅವರಿಗೆ ನಂಬಿಕೆನೆ ಬರ್ಲಿಲ್ಲ. ನಾನೇ ಕದ್ದಿರ್ಬೋದು ಅಂತ ಇಡೀ ವರ್ಷ ಮಾತೆ ಆಡ್ಲಿಲ್ಲ. ಆದ್ರೆ ಹೀಗೆ ಇರ್ಬೇಕಾದ್ರೆ ಒಂದು ದಿನ ಕಾಣೆ ಆಗಿದ್ದಂತ ಆ ವಾಚ್ ಅವರ ಕೈಯಲ್ಲಿತ್ತು. ಅದಾದ್ಮೇಲೆ ಅವರು ನನ್ನ ಮಾತಾಡ್ಸ್ಕೊಂಡು ಬಂದ್ರು. ಆದ್ರೆ ನನ್ಗಾಗಿದ್ದಂತ ಬೇಜಾರಿಂದ ನಾನೇ ಮಾತಾಡಿಲ್ಲ. ಆದ್ರಿಂದ ಅವತ್ತೇ ನಾನು ಡಿಸೈಡ್ ಮಾಡ್ದೆ, ನನ್ ತಂದೆ ಪೊಲೀಸ್ ಆದ್ರೆ ನನ್ ಕಳ್ಳನಾಗ್ಬೇಕು. ಎಂತದ್ದೇ ಕಷ್ಟಕರವಾಗಿರುವಂತ ಜಾಗ ಆಗ್ಲಿ ಅಂತ ಜಾಗಗಳಲ್ಲಿ ಕಳ್ಳತನ ಮಾಡ್ತಾ ನಾನೆಷ್ಟು ಇಂಟೆಲಿಜೆಂಟ್ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ದೆ ಅಂತ. ಹಾರ್ಟ್ಲಿಯನ್ನು ಕೂಡ ಇದನ್ನ ಕೇಳಿ ಬೇಜಾರ್ ಮಾಡ್ಕೊಳ್ತಿರ್ತಾನೆ. ಆಗ ನಿನ್ ತಂದೆ ಬಗ್ಗೆ ಹೇಳು ಅಂತ ಹೇಳಿದ್ರೆ ಹಾರ್ಟ್ಲಿ ಮಾತ್ರ ಏನು ಹೇಳೋದಿಲ್ಲ.
ಇದಾದ್ಮೇಲೆ ಮಾರನೇ ದಿನ ಹೊರಗಡೆ ನಮ್ಗೊಂದು ಹೆಲಿಕಾಪ್ಟರ್ ನ ತೋರಿಸ್ತಾರೆ. ಅಷ್ಟೊತ್ತಿಗೆ ಇವರಿಬ್ರು ಕೂಡ ಒಂದು ಪ್ಲಾನ್ ಅನ್ನ ರೆಡಿ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಎಲ್ಲರನ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಒಂದು ಸಣ್ಣ ಬ್ಲಾಸ್ಟ್ ಅನ್ನ ಮಾಡಿ ಗಾರ್ಡ್ಸ್ ಗಳ ಜೊತೆ ಫೈಟ್ ಅನ್ನ ಮಾಡ್ತಾ ಹೊರಗಡೆ ಬಂದು ಡೋರ್ ಅನ್ನ ಲಾಕ್ ಮಾಡ್ತಾರೆ. ನಂತರ ಆಗ್ಲೇ ಅವರು ಕಾಂಪೌಂಡ್ ಅನ್ನ ಕಟ್ತಿದ್ರಲ್ಲ, ಯಾವ ರೀತಿ ಕಟ್ಟಿದ್ರು ಅಂತಂದ್ರೆ ಒಂದು ಸಣ್ಣ ಕಲ್ಲನ್ನ ಎಳಿತಿದ್ದಂಗೆನೆ ಎಲ್ಲಾನು ಬಿದ್ದೋಗುತ್ತೆ. ಅಷ್ಟೊತ್ತಿಗೆ ಹೇಗೋ ಮಾಡಿ ಗಾರ್ಡ್ಸ್ ಗಳು ಹೊರಗಡೆ ಬಂದು ನೋಡಿದ್ರೆ ಇಲ್ಲಿ ಅವರಿಬ್ರು ಇರೋದಿಲ್ಲ. ಯಾಕೆಂತಂದ್ರೆ ಕಾಂಪೌಂಡ್ ನ ಪಕ್ಕದಲ್ಲಿರುವಂತ ಈ ಸಣ್ಣ ಜಾಗದಲ್ಲೇ ನಿಧಾನವಾಗಿ ಸಾಕ್ತಾ ಹೆಲಿಕಾಪ್ಟರ್ ಹತ್ರ ಹೋಗ್ತಿರ್ತಾರೆ. ಒಂದು ಟೈಮ್ ನಲ್ಲಂತೂ ನೋಲನ್ ಕೆಳಗಡೆ ಬೀಳೋದ್ರಲ್ಲಿರ್ತಾನೆ, ಆದ್ರೆ ಹಾರ್ಟ್ಲಿ ಇವನನ್ನ ಕಾಪಾಡ್ಬಿಡ್ತಾನೆ. ಸರಿ ಅಂತ ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ಒಬ್ಬ ಗಾರ್ಡ್ ಗೆ ಹೊಡೆದು ಹಾರ್ಟ್ಲಿ ನೋಲನ್ ನ ಹೆಲಿಕಾಪ್ಟರ್ ನ ಸ್ಟಾರ್ಟ್ ಮಾಡೋದಕ್ಕೆ ಅಂತ ಕಳಿಸಿ ಉಳಿದಿರುವಂತ ಗಾರ್ಡ್ಸ್ ಗಳ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ನೋಲನ್ ಕೂಡ ಫೈಟ್ ಮಾಡ್ತಾ ಹೆಲಿಕಾಪ್ಟರ್ ನ ಒಳಗಡೆ ಬಂದು ಸೇರ್ಕೊಳ್ತಾನೆ. ಅದೇ ರೀತಿ ಈ ಕಡೆ ಹಾರ್ಟ್ಲಿ ಒಂದು ಮಿಷಿನ್ ಗೆ ಶೂಟ್ ಮಾಡಿ ಡೋರ್ ಅನ್ನ ಲಾಕ್ ಆಗೋ ರೀತಿ ಮಾಡ್ಬಿಡ್ತಾನೆ. ಅದೇ ಸಮಯಕ್ಕೆ ಗಾರ್ಡ್ಸ್ ಗಳು ರಾಕೆಟ್ ಲಾಂಚರ್ ಇಂದ ಬ್ಲಾಸ್ಟ್ ಮಾಡಿದ್ರಿಂದ ಹಾರ್ಟ್ಲಿ ಕೆಳಗಡೆ ಬಂದ್ಬಿಡ್ತಾನೆ. ಆದ್ರೆ ನೋಲನ್ ಮಾತ್ರ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಹೆಲಿಕಾಪ್ಟರ್ ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಿದ್ರೆ ಗಾರ್ಡ್ಸ್ ಗಳು ಇವನ್ ಮೇಲೂ ಕೂಡ ಅಟ್ಯಾಕ್ ಮಾಡ್ತಿರೋದ್ರಿಂದ ಇವನು ಹೆಲಿಕಾಪ್ಟರ್ ನ ಗನ್ ಇಂದ ಇವ್ರ ಮೇಲೆಲ್ಲ ಶೂಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದಾದ್ಮೇಲೆ ನೋಲನ್ ಇಲ್ಲಿಂದ ಎಸ್ಕೇಪ್ ಆಗೋಷ್ಟರಲ್ಲಿ ಹೇಗೋ ಮಾಡಿ ಹಾರ್ಟ್ಲಿ ಹೆಲಿಕಾಪ್ಟರ್ ನ ಒಳಗಡೆ ಬರ್ತಾನೆ. ಆದ್ರೆ ತುಂಬಾ ಕೋಪ ಮಾಡ್ಕೊಂಡಿರ್ತಾನೆ. ಆಗ ನೋಡಿದ್ರೆ ಮತ್ತೊಂದ್ಸಲ ಗಾರ್ಡ್ ರಾಕೆಟ್ ಲಾಂಚರ್ ಅನ್ನ ಬಿಡ್ತಾನೆ. ಇವರು ಕೂಡ ಸೇಫ್ ಆಗಿ ಅದನ್ನ ಹೆಲಿಕಾಪ್ಟರ್ ಇಂದ ಹೊರಗಡೆ ಹೋಗೋ ರೀತಿ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗೋಗ್ತಾರೆ. ಈ ಕಡೆ ಲಂಡನ್ ನಲ್ಲಿ ನೋಡಿದ್ರೆ ಬಿಷಾಪ್ ಒಂದು ಆಫೀಸ್ಗೆ ಬಂದು ಇಲ್ಲಿರುವಂತ ವ್ಯಕ್ತಿನ ಕಟ್ ಹಾಕಿ ಇವನ ಕಂಪ್ಯೂಟರ್ ನ ಹ್ಯಾಕ್ ಮಾಡಿ ಇನ್ಸ್ಪೆಕ್ಟರ್ ಊರ್ವಶಿಗೆ ಇನ್ಫಾರ್ಮೇಶನ್ ನ ಕೊಡ್ತಾಳೆ. ನೋಲನ್ ಮತ್ತೆ ಹಾರ್ಟ್ಲಿ ಎಸ್ಕೇಪ್ ಆಗೋಗಿದ್ದಾರೆ. ಅವರಿಬ್ರು ಸೋತ ಓಚೆ ಪಾರ್ಟಿಗೆ ಹೋಗ್ತಿದ್ದಾರೆ, ಎರಡನೇ ಮೊಟ್ಟೆನ ಕದಿಯೋದಕ್ಕೆ ಅಂತ. ಏನಕ್ಕೆ ಬಿಷಾಪ್ ಈ ಇನ್ಫಾರ್ಮೇಶನ್ ನ ಬೇರೆಯವರ ಕಂಪ್ಯೂಟರ್ ಇಂದ ಕಳ್ಸುದ್ಲು ಅಂತಂದ್ರೆ ಇವಳು ಯಾವ ಲೊಕೇಶನ್ ನಲ್ಲಿ ಇದ್ದಾಳೆ ಯಾರಿಗೂ ಗೊತ್ತಾಗದೆ ಇರ್ಲಿ ಅಂತ. ಈ ಕಡೆ ನೋಲನ್ ಇವನ ಫ್ರೆಂಡ್ ಗೆ ಹೇಳಿ ಒಂದು ಪ್ಲೇನ್ ಅನ್ನ ಅರೇಂಜ್ ಮಾಡಿರ್ತಾನೆ. ಸೋಟೋ ಓಚೆ ಪಾರ್ಟಿ ಶುರು ಆಗೋದಕ್ಕಿಂತ ಮುಂಚೆ ಆದಷ್ಟು ಬೇಗ ಅಲ್ಲಿಗೆ ಹೋಗಿ ತಲುಪಬೇಕು ಅಂತ. ನಂತರ ನೋಲನ್ ಪ್ಲಾನ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸೋತೋ ಓಚೆ ಮನೆಯ ಒಂದು ರೂಮ್ ನಲ್ಲಿ ಆ ಮೊಟ್ಟೆನ ಇಟ್ಟಿದ್ದಾನೆ, ಅದನ್ನ ನಾವು ಕದಿಬೇಕು. ಆದ್ರೆ ಪ್ರಾಬ್ಲಮ್ ಏನು ಅಂತಂದ್ರೆ ಆ ರೂಮ್ ನ ಡೋರ್ ಹತ್ರ ಯಾವಾಗ್ಲೂ ಇಬ್ರು ಗಾರ್ಡ್ಸ್ ಗಳು ಇರ್ತಾರೆ. ಆದ್ರೆ ಪ್ರತಿ ಒಂದು ಗಂಟೆಗೊಂದ್ಸಲ ಜಾಗದಲ್ಲಿ ಗಾರ್ಡ್ಸ್ ಗಳು ಚೇಂಜ್ ಆಗ್ತಾರೆ. ಆ ರೀತಿ ಗಾರ್ಡ್ಸ್ ಗಳು ಚೇಂಜ್ ಆಗ್ತಿರ್ಬೇಕಾದ್ರೆ 45 ಸೆಕೆಂಡ್ ಗಳಿಗೆ ಮಾತ್ರ ಆ ಜಾಗ ಖಾಲಿ ಇರೋದು. ಹಾಗೆ ಡೋರ್ ನ ಸುತ್ತಮುತ್ತ CCTV ಕ್ಯಾಮ್ರಾಗಳು ಇದಾವೆ. ಇದೆಲ್ಲದ್ರಿಂದ ನಾವು ತಪ್ಪಿಸ್ಕೊಂಡು ರೂಮ್ ನ ಒಳಗಡೆ ಹೋದ್ರೆ ಅಲ್ಲೊಂದು ಲಾಕರ್ ಸಿಗುತ್ತೆ. ಆ ಲಾಕರ್ ಅನ್ನು ಓಪನ್ ಮಾಡೋದಕ್ಕೆ ನಮ್ಗೆ ಸೋತೋ ಓಚೆ ಮುಖ ಹಾಗೆ ವಾಯ್ಸ್ ಬೇಕು. ಅವನ ತರನೇ ಮುಖನ ಹಾಗೆ ವಾಯ್ಸ್ ಅನ್ನ ಚೇಂಜ್ ಮಾಡುವಂತ ಟೆಕ್ನಾಲಜಿ ಇವ್ರ ಹತ್ರ ಇದೆ. ಆದ್ರೆ ಅದಾದ್ಮೇಲೂ ಕೂಡ ಡೋರ್ ಓಪನ್ ಮಾಡ್ಬೇಕು ಅಂತಂದ್ರೆ ಪಾಸ್ವರ್ಡ್ ನ ಅವಶ್ಯಕತೆ ಇದೆ. ಯಾಕೆ ಅಂತಂದ್ರೆ ಫೋನ್ ನ ಜೊತೆ ಅವನ ಫಿಂಗರ್ ಪ್ರಿಂಟ್ ಕೂಡ ಬೇಕು. ಫಿಂಗರ್ ಪ್ರಿಂಟ್ ಇದ್ರೆ ಮಾತ್ರ ಅವನ ಫೋನ್ ಓಪನ್ ಆಗೋದು ಅಂತ. ಮುಂದಿನ ಸೀನ್ ನಲ್ಲಿ ನಮ್ಗೆ ವೆಲೆನ್ಸಿಯಾ ಸಿಟಿಲಿ ತೋರಿಸ್ತಾರೆ. ಸೋತೋ ಓಚೆ ಮನೆಯಲ್ಲಿ ಒಂದು ದೊಡ್ಡ ಪಾರ್ಟಿನೇ ನಡೀತಿರುತ್ತೆ. ಈಗಾಗಲೇ ಪಾರ್ಟಿಗೆ ಹಾರ್ಟ್ಲಿ ಹಾಗೆ ನೋಲನ್ ಕೂಡ ಬಂದು ಸೇರ್ಕೊಂಡಿರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಹಾರ್ಟ್ಲಿ ಜಾಗದಲ್ಲಿ ಬಿಷಪ್ ನು ಕೂಡ ನೋಡ್ತಾನೆ. ಆದ್ರಿಂದ ಇವಳ ಹತ್ರ ಬಂದು ಇದೆಲ್ಲ ಮುಗಿತಿದ್ದಂಗೆ ನಿನ್ನ ಅರೆಸ್ಟ್ ಮಾಡಿ ನಾನು ಕಳ್ಳ ಅಲ್ಲ ಅಂತ ಪ್ರೂವ್ ಮಾಡ್ಕೋತೀನಿ ಅಂತ ಹೇಳ್ತಾನೆ. ಆದ್ರೆ ಇವಳು ಮಾತ್ರ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊತಿರೋದಿಲ್ಲ. ಇದರಿಂದ ಇವನು ಇವಳನ್ನ ಹಿಡ್ಕೊಂಡು ಜೊತೆಲೆ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇವಳು ನನ್ ಕಣ್ಮುಂದೆನೆ ಇರ್ಲಿ, ಎಲ್ಲೂ ಹೋಗ್ಬಾರ್ದು, ಯಾವುದೇ ತರದ ಎಡವಟ್ಟನ್ನ ಮಾಡದೇ ಇರ್ಲಿ ಅಂತ. ಆದ್ರೆ ಅದನ್ನ ನೋಡ್ದಂತ ಸೋತ ಓಚೆ ತುಂಬಾ ಕೋಪ ಮಾಡ್ಕೊಂಡು ಇಂತ ಸುಂದರವಾಗಿರುವಂತ ಲೇಡಿ ನನ್ ಜೊತೆ ಡ್ಯಾನ್ಸ್ ಮಾಡ್ಬೇಕು ಅಂತ ಹೇಳ್ತಾನೆ. ಹಾರ್ಟ್ಲಿ ಕೂಡ ಸಾರಿ ಅಂತ ಹೋಗ್ತಿರ್ತಾನೆ. ಆದ್ರೆ ಹೋಗೋದಕ್ಕಿಂತ ಮುಂಚೆ ಸೋತ ಓಚೆ ಫೋನ್ ಅನ್ನ ತಗೋಬಿಟ್ಟಿರ್ತಾನೆ. ಇವರಿಗೆ ಪಾಸ್ವರ್ಡ್ ಗೋಸ್ಕರ ಅವನ ಫೋನ್ ಬೇಕಿತ್ತಲ್ಲ, ಅದು ಸಿಕ್ತು. ಅಷ್ಟೇ ಅಲ್ಲದೆ ಇಷ್ಟೊತ್ತಿಗೆ ಊರ್ವಶಿನೂ ಕೂಡ ಇಲ್ಲಿಗೆ ಬಂದು ತಲುಪಿಟ್ಟಿರ್ತಾಳೆ. ನಂತರ ನೋಲನ್ ಇಷ್ಟೊತ್ವರೆಗೂ ಸೋತ ಓಚೆ ಹಿಡ್ಕೊಂಡಿದ್ದಂತ ಗ್ಲಾಸ್ ಅನ್ನ ತಗೊಳ್ತಾನೆ. ಯಾಕೆಂತಂದ್ರೆ ಇದ್ರ ಮೇಲೆ ಅವನ ಫಿಂಗರ್ ಪ್ರಿಂಟ್ ಬಿದ್ದಿದೆ. ಹೀಗೆ ಇವನು ಹಾರ್ಟ್ಲಿ ಮೇಲೆ ಡ್ರಿಂಕ್ ಅನ್ನ ಬೀಳ್ಸೋ ರೀತಿ ಬೀಳ್ಸಿ ನಿಮ್ಮನ್ನ ವಾಶ್ರೂಮ್ ಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಕರ್ಕೊಂಡ್ ಬರ್ತಾನೆ. ಆದ್ರೆ ಅದಕ್ಕಿಂತ ಮೊದಲು ವಾಶ್ರೂಮ್ ಡೋರ್ ಅನ್ನ ಅಡ್ಡ ಇಟ್ಟು ಇಲ್ಲಿರುವಂತ ಒಂದು ಡಿವೈಸ್ ಇಂದ ಎಲ್ಲಾ ಸಿಸ್ಟಮ್ ಗಳನ್ನ ಹ್ಯಾಕ್ ಮಾಡಿ CCTVಲಿ ಇವರು ಕಾಣದೇ ಇರೋ ರೀತಿ ಮಾಡ್ಬಿಡ್ತಾನೆ. ಇದಾದ್ಮೇಲೆ ಈ ಗಾರ್ಡ್ಸ್ ಗಳು ಪ್ರತಿಯೊಂದು ಗಂಟೆಗೂ ಚೇಂಜ್ ಆಗ್ತಿರ್ತಾರಲ್ಲ, ಆ ರೀತಿ ಅವರು ಚೇಂಜ್ ಆಗ್ತಿರ್ಬೇಕಾದ್ರೆ ಡೋರ್ ಖಾಲಿ ಆಗ್ತಿದ್ದಂಗೆ ಇವರಿಬ್ರು ರೂಮ್ ನ ಒಳಗಡೆ ಬಂದ್ಬಿಡ್ತಾರೆ. ಆದ್ರೆ ಸೋತೋ ಓಚೆ ಫಿಂಗರ್ ಪ್ರಿಂಟ್ ಬಿದ್ದಿದ್ದಂತ ಗ್ಲಾಸ್ ಮಿಸ್ ಆಗಿ ಹೊಡೆದೋಗುತ್ತೆ. ಆದ್ರೂ ಕೂಡ ಒಂದು ಪೀಸ್ ನ ಮೇಲೆ ಕರೆಕ್ಟ್ ಆಗಿ ಅದು ಬಿದ್ದಿರೋದ್ರಿಂದ ಅವನ ಫಿಂಗರ್ ಪ್ರಿಂಟ್ ಅನ್ನ ತಗೊಂಡು ಅವನ ಮೊಬೈಲ್ ಅನ್ನ ಅನ್ಲಾಕ್ ಮಾಡ್ತಿದ್ದಂಗೆನೆ ಪಾಸ್ವರ್ಡ್ ಸಿಗುತ್ತೆ.
ಪಾಸ್ವರ್ಡ್ ಹಾಕ್ತಿದ್ದಂಗೆನೆ ಈ ಡೋರ್ ಇವ್ರ ಹತ್ರ ಸೋತ ಓಚೆ ಮುಖ ಹಾಗೆ ವಾಯ್ಸ್ ಅನ್ನ ಕೇಳುತ್ತೆ. ಟೆಕ್ನಾಲಜಿ ಸಹಾಯದಿಂದ ನೋಲಾನ್ ಮುಖನ ಹಾಗೆ ವಾಯ್ಸ್ ನ ಸೋತ ಓಚೆ ತರ ಚೇಂಜ್ ಮಾಡ್ತಿದ್ದಂಗೆನೆ ಈ ಡೋರ್ ಓಪನ್ ಆಗುತ್ತೆ. ಆದ್ರೆ ಅದೇ ಸಮಯಕ್ಕೆ ಊರ್ವಶಿ ಇಲ್ಲಿಗೆ ಬಂದು ನೀನ್ ಕಳ್ಳ ಅಲ್ಲ ಅಂತ ಪ್ರೂವ್ ಮಾಡ್ಕೊಳ್ಬೇಕು ಅಂತಂದ್ರೆ ಅವನನ್ನ ಅರೆಸ್ಟ್ ಮಾಡುವಂತ ಬೇಡಿನ ಹಾಟ್ಲಿಗೆ ಕೊಡ್ತಾಳೆ. ಆದ್ರೆ ಅವನಿಗೆ ಗೊತ್ತಿದೆ ಇವಳು ಇಬ್ರನ್ನು ಕೂಡ ಅರೆಸ್ಟ್ ಮಾಡ್ಬಿಡ್ತಾಳೆ ಅಂತ. ಆದ್ರಿಂದ ಬೇಡಿ ಹಾಕೋ ರೀತಿ ನಾಟಕ ಮಾಡ್ತಾ ಇವಳನ್ನ ಯಾಮಾರ್ಸಿ ಇಬ್ರು ಕೂಡ ಒಳಗಡೆ ಬಂದು ಡೋರ್ ಅನ್ನ ಲಾಕ್ ಮಾಡ್ಬಿಡ್ತಾರೆ. ಇವರ ಮುಂದೆನೆ ಎರಡನೇ ಮೊಟ್ಟೆ ಇದೆ. ಇದರಿಂದ ಅವರು ಸಂತೋಷ ಪಡ್ತಿರ್ಬೇಕಾದ್ರೆ ಮತ್ತೊಂದು ದಾರಿಯಿಂದ ಬಿಷಪ್ ಕೂಡ ಇಲ್ಲಿಗೆ ಬಂದು ತಲುಪಿಟ್ಟಿರ್ತಾಳೆ. ಇಲ್ಲಿ ಬಿಷಪ್ ಆಗ್ಲಿ ಇವರಿಬ್ರು ಆಗ್ಲಿ ಮೊಟ್ಟೆನ ಬಿಟ್ಕೊಡೋದಕ್ಕೆ ರೆಡಿನೇ ಹಾಕಿರೋದಿಲ್ಲ. ಇದರಿಂದ ಇವ್ರ ಮಧ್ಯ ಫೈಟ್ ಶುರು ಆಗೋಗುತ್ತೆ. ಇಲ್ಲಿ ಬಿಷಪ್ ಎಷ್ಟು ಸ್ಟ್ರಾಂಗ್ ಆಗಿರ್ತಾಳೆ ಅಂತಂದ್ರೆ ಇವರಿಬ್ರು ಜೊತೆ ಫೈಟ್ ಅನ್ನ ಮಾಡ್ತಾ ಚೆನ್ನಾಗಿ ಹೊಡೆದು ಇವರನ್ನ ಸೋಲಿಸ್ಬಿಡ್ತಾಳೆ ಕೂಡ. ಅದೇ ಸಮಯಕ್ಕೆ ಸೋತ ಓಚೆ ಇಲ್ಲಿಗೆ ಬರ್ತಾನೆ. ಆದ್ರೆ ಸೋತ ಓಚೆ ಮತ್ತೆ ಬಿಷಪ್ ಮಾತ್ರ ಆರಾಮಾಗಿ ಮಾತಾಡ್ತಿರ್ತಾರೆ. ಯಾಕೆ ಅಂತಂದ್ರೆ ಇವರಿಬ್ರ ಮಧ್ಯೆ ಒಂದು ಡೀಲ್ ಆಗಿದೆ. ಆಕ್ಚುಲಿ ಬಿಷಪ್ ಕದ್ದಿದಾಳಲ್ಲ ಮೊದಲನೇ ಮೊಟ್ಟನ, ಅದನ್ನ ಇವನ್ಗೆ ಕೊಡ್ಬೇಕು ಅಂತ ಇವಳು ಡೀಲ್ ಮಾಡ್ಕೊಂಡಿರೋದು. ಮುಂದಿನ ಸೀನ್ ನಲ್ಲಿ ಸ್ಪೋರ್ಟ್ಸ್ ನಡೀತಿರುವಂತ ಒಂದು ಸ್ಟೇಡಿಯಂ ನ ತೋರಿಸ್ತಾರೆ. ಆ ಸ್ಟೇಡಿಯಂ ನ ಕರೆಕ್ಟ್ ಆಗಿ ಕೆಳಗಡೆ ಇರುವಂತ ಒಂದು ಬೇಸ್ಮೆಂಟ್ ನಲ್ಲಿ ಸೋತ ಓಚೆ ಇವರಿಬ್ರನ್ನ ಕಟ್ಟಾಕಿರ್ತಾನೆ. ಅದೇ ಸಮಯಕ್ಕೆ ಬಿಷಪ್ ಕೂಡ ಒಂದು ಡ್ರಿಂಕ್ ಅನ್ನ ತಗೊಂಡು ಇಲ್ಲಿಗೆ ಬಂದು ನೋಲನ್ನ ಕೇಳ್ತಿರ್ತಾಳೆ, ಆ ಮೂರನೇ ಮೊಟ್ಟೆ ಎಲ್ಲಿದೆ ಹೇಳ್ಬಿಡು ಅಂತ. ಆದ್ರೆ ಇವನ್ ಮಾತ್ರ ಯಾವುದೇ ಕಾರಣಕ್ಕೂ ಹೇಳೋದಕ್ಕೆ ರೆಡಿ ಆಗಿರೋದಿಲ್ಲ. ಹಾಗಿದ್ರೆ ನಿನ್ ಫ್ರೆಂಡ್ಗೆ ಹಿಂಸೆ ಕೊಡ್ತೀನಿ ಅಂತ ಹಾಟ್ಲಿಗೆ ಶಾಕ್ ಕೊಡೋದಕ್ಕೆ ಶುರು ಮಾಡ್ತಾಳೆ. ಮೊದ್ಮೊದ್ಲು ಇವನು ಕೂಡ ಕೊಟ್ಕೋ ನನ್ಗೇನಾಗ್ಬೇಕು ಅಂತ ಸುಮ್ನೆ ಇರ್ತಾನೆ. ಆದ್ರೆ ಶಾಕ್ ಕೊಡ್ತಿರೋದ್ರಿಂದ ಹಾಟ್ಲಿ ಕಿರ್ಚಾಡ್ತಿರೋದನ್ನ ನೋಡಿ ಇವನಿಗೆ ಬೇಜಾರಾಗಿ ಹೇಳೋದಕ್ಕೆ ಒಪ್ಕೊಳ್ತಾನೆ. ಈಜಿಪ್ಟ್ ನ ಪಿರಮಿಡ್ ನ ಒಳಗಡೆ ಇರುವಂತ ಕ್ಲಿಯೋಪಾತ್ರ ಸಮಾಧಿ ಒಳಗಡೆ ಮೂರನೇ ಮೊಟ್ಟೆ ಇದೆ ಅಂತ. ಆ ಮೂರು ಮೊಟ್ಟೆಗಳು ಕ್ಲಿಯೋಪಾತ್ರದ್ದೇ ಆಗಿರೋದ್ರಿಂದ ಅವಳ ಸಮಾಧಿ ಒಳಗಡೆ ಇರ್ಬೋದು ಅಂತ ಇವಳು ಕೂಡ ನಂಬ್ಕೊಳ್ತಾಳೆ. ಇದರಿಂದ ನಮ್ ಪ್ಲಾನ್ ಸಕ್ಸಸ್ ಆಯ್ತು ಅಂತ ಇವಳು ಸೋತ ಓಚೆಗೆ ಒಂದು ಡ್ರಿಂಕ್ ಅನ್ನ ಕೊಡ್ತಾಳೆ. ಆದ್ರೆ ಅದನ್ನ ಕುಡಿತಿದ್ದಂಗೆ ಇವನು ಪ್ರಜ್ಞೆ ತಪ್ಪಿಡ್ತಾನೆ. ಹೇಳ್ಬೇಕು ಅಂತಂದ್ರೆ ಇವಳು ಸೋತ ಓಚೆಗೆ ಮೋಸ ಮಾಡಿ ಮೊದಲನೇ ಮೊಟ್ಟೆ ಜೊತೆಗೆ ಎರಡನೇ ಮೊಟ್ಟೆನ ತಗೊಂಡು ಈಗ ಮೂರನೇ ಮೊಟ್ಟೆನ ಹುಡ್ಕೊಂಡು ಈಜಿಪ್ಟ್ಗೆ ಹೋಗ್ತಿದ್ದಾಳೆ. ಆದ್ರೆ ಅವಳು ಹೋಗಿ ಸ್ವಲ್ಪ ಹೊತ್ತಿನ ನಂತರ ಸೋತ ಓಚೆಗೆ ಇಚ್ಛರ ಆಗಿ ಗನ್ನ ತಗೊಂಡು ಹಾಟ್ಲಿ ಹಾಗೆ ನೋಲನ್ನ ಮೇಲೆ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಸರಿಯಾಗಿ ಪ್ರಜ್ಞೆ ಇಲ್ದೇ ಇರೋದ್ರಿಂದ ಶೂಟ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಹಾಟ್ಲಿ ಅವನಿಗೆ ಹೊಡೆದು ಕೈಗೆ ಹಾಕಿರುವಂತ ಬೇಡಿನ ಬಿಡಿಸ್ಕೊತಾನೆ. ಆದ್ರೆ ಅವನು ನೋಲನ್ನ ಬಿಡಿಸ್ದೆ ಬಿಷಪ್ ನ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನೋಲನ್ ನಿಜವಾದ ವಿಷಯನ ಹೇಳ್ತಾನೆ. ಮೂರನೇ ಮೊಟ್ಟೆ ಈಜಿಪ್ಟ್ ನಲ್ಲಿ ಇಲ್ಲ, ನಾನು ಸುಳ್ಳು ಹೇಳ್ದೆ ಅಂತ. ನೀನು ನಿಜವಾಗ್ಲೂ ಬಿಷಪ್ ನ ಹಿಡಿಬೇಕು ಅಂತಂದ್ರೆ ನಾವು ಮೂರನೇ ಮೊಟ್ಟೆನ ಹುಡ್ಕೊಂಡು ಹೋಗೋಣ, ಅವಳು ಕೂಡ ಖಂಡಿತವಾಗ್ಲೂ ಬರ್ತಾಳೆ, ಆಗ ಹಿಡಿಬಹುದು ಅಂತ. ಇನ್ನೇನ್ ಮಾಡೋದು ಅಂತ ಇವನು ಕೂಡ ಸರಿ ಅಂತ ಬಿಡಿಸ್ತಾನೆ. ಹೀಗೆ ಇವರು ಮುಂದೆ ಸಾಗ್ತಾ ಹೋಗ್ತಿರ್ಬೇಕಾದ್ರೆ ಜನರ ಶಬ್ದ ಬಂತು ಅಂತ ಇಲ್ಲೇ ಮೇಲ್ಗಡೆ ಇರುವಂತ ಡೋರ್ ಅನ್ನು ಓಪನ್ ಮಾಡಿದ್ರೆ ಇಲ್ಲಿ ಬುಲ್ ಫೈಟ್ ನಡೀತಿರುತ್ತೆ. ಇಲ್ಲಿರುವಂತ ಜನರೆಲ್ಲರೂ ಇವರಿಗೆ ಓಡೋಗಿ ಅಂತ ಹೇಳ್ತಿದ್ರೆ ನೋಲನ್ ಮಾತ್ರ ಬೇಡ, ನಾವ್ ಹೀಗೆ ನಿಂತ್ಕೊಳ್ಬೇಕು, ಸ್ವಲ್ಪನೂ ಅಳ್ಳಾಡಿದ್ರೆ ಬಂದು ಗುದ್ಬಿಡುತ್ತೆ ಅಂತಿರ್ತಾನೆ. ಅವನ ಮಾತನ್ನ ಕೇಳ್ಕೊಂಡು ಹಾಟ್ಲಿ ಕೂಡ ಅದೇ ರೀತಿ ಇದ್ದಿದ್ರಿಂದ ಗೂಳಿ ಬಂದು ಸೀದಾ ಇವನಿಗೆ ಗುದ್ಬಿಡುತ್ತೆ. ಆದ್ರೂ ಕೂಡ ತುಂಬಾ ಕಷ್ಟಪಟ್ಟು ಇವರಿಬ್ರು ತಪ್ಪಿಸ್ಕೊಂಡು ಹೊರಗಡೆ ಏನೋ ಬರ್ತಾರೆ. ಆದ್ರೆ ಹಾಟ್ಲಿ ಇವನ್ ಮೇಲೆ ಕೋಪ ಮಾಡ್ಕೊಂಡಿರ್ತಾನೆ. ಯಾಕೆ ಅಂತಂದ್ರೆ ಇವನು ಸುಮ್ನೆ ತಮಾಷೆ ಮಾಡೋದಕ್ಕೆ ಅಳ್ಳಾಡ್ಬೇಡ ಅಂತ ಹೇಳಿದ್ದಷ್ಟೇ. ನಂತರ ಇವರಿಬ್ರು ಟ್ರೈನ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಹಾಟ್ಲಿ ಕೇಳ್ತಾನೆ, ನಾವೆಲ್ಲಿಗೆ ಹೋಗ್ತಿದೀವಿ, ಆ ಮೂರನೇ ಮೊಟ್ಟೆ ಎಲ್ಲಿದೆ ಅಂತ. ಆದ್ರೆ ನೋಲನ್ ಮಾತ್ರ ಇವನಿಗೆ ಹೇಳೋದಕ್ಕೆ ಒಪ್ಕೊಳ್ತಿರೋದಿಲ್ಲ. ಇದರಿಂದ ಹಾಟ್ಲಿಗೆ ತುಂಬಾ ಕೋಪ ಬಂದು ಇವನನ್ನ ಟ್ರೈನ್ ಇಂದ ಹೊರಗಡೆ ಹಿಡ್ಕೊಂಡು ಆ ಮೊಟ್ಟೆ ಎಲ್ಲಿದೆ ಹೇಳು ಅಂತಿರ್ತಾನೆ. ಆ ಕಡೆಯಿಂದ ಇನ್ನೊಂದು ಟ್ರೈನ್ ಬರ್ತಿರುತ್ತೆ. ಆದ್ರೆ ನೋಲನ್ ಮಾತ್ರ ಹೇಳ್ತಾನೆ ಇರೋದಿಲ್ಲ. ಆಗ ಹಾಟ್ಲಿನು ಕೂಡ ಇವನನ್ನ ಒಳಗಡೆ ಹೇಳ್ಕೊಂಡು ತುಂಬಾ ಬೇಜಾರ್ ಮಾಡ್ಕೊಳ್ತಾ ಇವನ ತಂದೆ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾನೆ. ನಾನ್ ಚಿಕ್ಕವನಿರ್ಬೇಕಾದ್ರೆ ನನ್ ತಂದೆ ಒಬ್ಬ ಕಳ್ಳ ಆಗಿದ್ದ. ಅವನು ನನ್ನ ಹಾಗೆ ನನ್ನ ತಾಯಿನ ಬಿಟ್ಟು ಹೊಟ್ಟೋದ. ಅವನ್ ಕಂಡ್ರೆ ನನ್ಗೆ ಸ್ವಲ್ಪನೂ ಇಷ್ಟ ಆಗ್ತಿರ್ಲಿಲ್ಲ. ಅಂತ ಕಳ್ಳರನ್ನ ಹಿಡಿಬೇಕು ಅಂತಾನೆ ನಾನು ಪೊಲೀಸ್ ಆಗಿದ್ದು. ಈ ವಿಷಯನ ಯಾರಿಗೂ ಹೇಳಿರ್ಲಿಲ್ಲ, ಇವತ್ತು ನಿನಗ್ ಮಾತ್ರ ಹೇಳ್ತಿದ್ದೀನಿ ಅಂತ. ಇದನ್ನ ಕೇಳಿ ನೋಲನ್ಗೆ ಬೇಜಾರಾಗ್ತಿರ್ಬೇಕಾದ್ರೆ ಅವನು ಹೇಳ್ತಿರ್ತಾನೆ, ನಾನು ಹಾಗೆ ನೀನು ಜಾಸ್ತಿ ಏನು ಡಿಫ್ರೆಂಟ್ ಅಲ್ಲ. ನಿನ್ ತಂದೆ ಪೊಲೀಸ್ ಆಗಿದ್ದ, ನೀನು ಕಳ್ಳ ಆಗಿದ್ಯಾ. ನನ್ ತಂದೆ ಕಳ್ಳ ಆಗಿದ್ದ, ನಾನು ಪೊಲೀಸ್ ಆಗಿದ್ದೀನಿ ಅಂತ. ಇದನ್ನ ಕೇಳಿ ನೋಲನ್ ಕೂಡ ಅವನ ಮೇಲೆ ನಂಬಿಕೆ ಇಟ್ಟು ಹೇಳ್ತಾ ಹೋಗ್ತಾನೆ. 1945 ಹಿಟ್ಲರ್ನ ನಾಜಿ ಆರ್ಮಿ ಯುದ್ಧದಲ್ಲಿ ಸೋಲೋದ್ರಲ್ಲಿತ್ತು. ಆಗ ಹಿಟ್ಲರ್ನ ಬೆಲೆ ಬಾಳುವಂತ ವಸ್ತುಗಳನ್ನ ನೋಡ್ಕೊಳ್ತಿದ್ದಂತ ಝೈಂಕ್ ಅನ್ನೊಬ್ಬ ವ್ಯಕ್ತಿ ಜರ್ಮನಿಯಿಂದ ಹಿಟ್ಲರ್ನ ಎಲ್ಲಾ ಬೆಲೆ ಬಾಳುವಂತ ವಸ್ತುಗಳನ್ನ ತಗೊಂಡು ಸೌತ್ ಅಮೆರಿಕದಲ್ಲಿರುವಂತ ಅರ್ಜೆಂಟೀನಾ ಅನ್ನೋ ಒಂದು ಜಾಗಕ್ಕೆ ಹೋಗಿ ಆ ವಸ್ತುಗಳನ್ನೆಲ್ಲ ಬಚ್ಚಿಟ್ಬಿಟ್ಟ. ಹೇಳ್ಬೇಕು ಅಂತಂದ್ರೆ ಆ ಬೆಲೆ ಬಾಳುವಂತ ವಸ್ತುಗಳಲ್ಲಿ ಕ್ಲಿಯೋಪಾತ್ರಳ ಮೂರನೇ ಮೊಟ್ಟೆ ಕೂಡ ಇತ್ತು. ಇದರಿಂದ ಆ ವಸ್ತುಗಳನ್ನ ತುಂಬಾ ಜನ ಆರ್ಕಿಯಾಲಜಿಸ್ಟ್ ಗಳು ಹಾಗೆ ಟ್ರೆಜರ್ ಹಂಟರ್ಸ್ ಗಳು ಹುಡ್ಕೋದಕ್ಕೆ ಶುರು ಮಾಡಿದ್ರು. ಆದ್ರೆ ಇಷ್ಟೇ ಹುಡುಕಿದ್ರು ಆ ಜಾಗ ಸಿಗ್ಲೇ ಇಲ್ಲ. ಆ ತರ ಹುಡುಕ್ತಿದ್ದಂತ ಜನರಲ್ಲಿ ನನ್ ತಂದೆ ಕೂಡ ಒಬ್ಬ. ಹೀಗೆ ಇರ್ಬೇಕಾದ್ರೆ
ಇರ್ಬೇಕಾದ್ರೆ ಒಂದು ದಿನ ನನ್ನ ತಂದೆ ತೀರೋದ್ಮೇಲೆ ಅವರ ಟೇಬಲ್ ಅನ್ನ ಚೆಕ್ ಮಾಡ್ತಿದ್ದೆ. ಆಗ ನನಗೊಂದು ವಾಚ್ ಸಿಕ್ತು. ನಾನು ಹಾಗೆ ನನ್ನ ತಂದೆ ಜಗಳ ಆಡೋದಕ್ಕೆ ಒಂದು ವಾಚ್ ಕಾರಣ ಆಗಿತ್ತಲ್ಲ, ಅದೇ ವಾಚ್ ಅದು. ಇದರಿಂದ ಕೋಪ ಬಂದು ನಾನು ಆ ವಾಚ್ ಅನ್ನ ದೂರಕ್ಕೆ ಎಸ್ದೆ. ನೋಡಿದ್ರೆ ಅದ್ರೊಳಗಡೆ ಝೈಂಕ್ ಆ ಬೆಲೆ ಬಾಳುವಂತ ವಸ್ತುಗಳನ್ನೆಲ್ಲ ಯಾವ ಜಾಗದಲ್ಲಿ ಬಚ್ಚಿಟ್ಟಿದ್ದಾನೆ ಅನ್ನೋ ಲೊಕೇಶನ್ ಇತ್ತು ಅಂತ. ಯಾಕೆ ಅಂತಂದ್ರೆ ಆ ವಾಚ್ ಬೇರೆ ಯಾವ್ದು ಅಲ್ಲ, ಆ ವಸ್ತುಗಳನ್ನೆಲ್ಲ ಬಚ್ಚಿಟ್ಟಿದ್ನಲ್ಲ ಝೈಂಕ್ ಅವಂದೇನೆ. ಮುಂದಿನ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ ನೋಲನ್ ಹಾರ್ಟ್ಲಿನ ಕರ್ಕೊಂಡು ಅರ್ಜೆಂಟೀನಾದ ಕಾಡ್ನಲ್ಲಿ ಆ ವಾಚ್ ನಲ್ಲಿ ಸಿಕ್ಕಿರುವಂತ ಲೊಕೇಶನ್ ಹುಡ್ಕಾಡ್ತಿರ್ತಾನೆ. ನಂತರ ಗಂಟೆಗಟ್ಲೆ ಹುಡ್ಕಾಡಿದ್ಮೇಲೆ ಕೊನೆಗೂ ಆ ಲೊಕೇಶನ್ ಗೆ ಬಂದು ತಲುಪ್ತಾರೆ. ಆದ್ರೆ ಈ ಜಾಗದಲ್ಲಿ ಇವ್ರಿಗೆ ಏನು ಕಾಣಿಸ್ತಿರೋದಿಲ್ಲ. ಇದರಿಂದ ಹಾರ್ಟ್ಲಿಗೆ ತುಂಬಾ ಕೋಪ ಬಂದು ಒಂದು ವಸ್ತುನ ಜೋರಾಗಿ ಕೆಳಗಡೆ ಬಿಸಾಕ್ದಾಗ ಕೆಳಗಡೆ ಒಂದು ಮೆಟಲ್ ಸೌಂಡ್ ಬರುತ್ತೆ. ಆದ್ರಿಂದ ಮೇಲಿರುವಂತ ಮಣ್ಣೆಲ್ಲ ತೆಗ್ದಾಕಿ ನೋಡಿದ್ರೆ ಹಿಟ್ಲರ್ನ ನಾಜಿ ಆರ್ಮಿ ಸಿಂಬಲ್ ಇರುವಂತ ಒಂದು ಡೋರ್ ಇರುತ್ತೆ. ಈ ಡೋರ್ ಅನ್ನು ಓಪನ್ ಮಾಡ್ಕೊಂಡು ಮೆಟ್ಲನ್ನ ಇಳಿತಾ ಕೆಳಗಡೆ ಬಂದಾಗ ಒಂದು ಬಂಕರ್ಗೆ ಬರ್ತಾರೆ. ಸ್ವಿಚ್ ಆನ್ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ. ಯಾಕೆ ಅಂತಂದ್ರೆ ಈ ಜಾಗದಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಸಿಸ್ಟಮ್ ಅನ್ನ ಯೂಸ್ ಮಾಡಿದ್ದಾರೆ. ಅಂದ್ರೆ ನೀರನ್ನ ಯೂಸ್ ಮಾಡ್ಕೊಂಡು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡೋದು ಅಂತ. ಇಲ್ಲೇ ಒಂದು ಡೋರ್ ಇರುತ್ತೆ. ಇದ್ರ ಮೇಲಿರುವಂತ ಲಾಕರ್ ನ ನೋಡಿ ನೋಲನ್ಗೆ ಇವನ ತಂದೆಯ ವಾಚ್ ನೆನಪಾಗಿ ಅದನ್ನ ತಂದು ಇದರ ಮೇಲೆ ಇಡ್ತಿದ್ದಂಗೆನೆ ಕಚ್ಕೋಬಿಡುತ್ತೆ. ನಂತರ ಅದನ್ನ ಸ್ವಲ್ಪ ತಿರುಗಿಸಿದ್ರೆ ಡೋರ್ ಕೂಡ ಓಪನ್ ಆಗ್ಬಿಡುತ್ತೆ. ಇದಾದ್ಮೇಲೆ ಇವರು ಡೋರ್ ನ ಒಳಗಡೆ ಬಂದು ಲೈಟ್ ಅನ್ನು ಆನ್ ಮಾಡಿದ್ರೆ ಝೈಗ್ ಜರ್ಮನಿಯಿಂದ ತಗೊಂಡ್ ಬಂದಿದ್ದಂತ ಹಿಟ್ಲರ್ನ ಎಲ್ಲಾ ಬೆಲೆ ಬಾಳುವಂತ ವಸ್ತುಗಳು ಇಲ್ಲೇ ಇರ್ತವೆ. ನೋಲನ್ಗಂತೂ ಇಷ್ಟು ಬೆಲೆ ಬಾಳುವಂತ ವಸ್ತುಗಳನ್ನ ನೋಡಿ ತುಂಬಾನೇ ಖುಷಿ ಆಗ್ತಿರುತ್ತೆ. ಅದ್ರ ಜೊತೆಗೇನೆ ಇಲ್ಲೊಂದು ಮರ್ಸಿಡಿಸ್ ಬೆನ್ಸ್ ಕಾರ್ ಇರುತ್ತೆ. ಈ ಪ್ರಪಂಚದಲ್ಲಿ ಈ ತರ ಕಾರ್ಗಳು ಇರೋದು ಬರೀ 3 ಇದನ್ನ ಸೇರ್ಸಿದ್ರೆ 4. ಅಂದ್ರೆ ಇದು ಕೂಡ ಒಂದು ಬೆಲೆ ಬಾಳುವಂತ ವಸ್ತುನೇ. ನಂತರ ಹೀಗೆ ಸ್ವಲ್ಪ ಹುಡ್ಕಾಡಿದ್ಮೇಲೆ ಒಂದು ಬಾಕ್ಸ್ ನ ಮೇಲೆ ಕ್ಲಿಯೋಪಾಟ್ರಾ ಅಂತ ಬರ್ತಿರುತ್ತೆ. ಅದ್ರೊಳಗಡೆ ಇವರಿಗೆ ಕೊನೆಗೂನು 3ನೇ ಮೊಟ್ಟೆ ಸಿಗುತ್ತೆ. ಇದರಿಂದ ಇವರಿಬ್ರು ಸಂತೋಷ ಪಡ್ತಿರ್ತಾರೆ. ಆದ್ರೆ ನೋಡಿದ್ರೆ ಇವರನ್ನ ಫಾಲೋ ಮಾಡ್ಕೊಂಡು ಬಿಷಪ್ ಕೂಡ ಇಲ್ಲಿಗೆ ಬಂದ್ಬಿಟ್ಟಿರ್ತಾಳೆ. ಯಾಕೆಂತಂದ್ರೆ ಅವಳಿಗೆ ಗೊತ್ತಿತ್ತು ನೋಲನ್ ಇವಳ ಹತ್ರ ಸುಳ್ಳು ಹೇಳ್ತಿದ್ದಾನೆ ಅಂತ. ಅದಕ್ಕೆ ಇವರಿಗೆ ಗೊತ್ತಾಗದೇ ರೀತಿನೇ ಫಾಲೋ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾಳೆ. ಆ ಮೊಟ್ಟೆನ ನನ್ಗೆ ಕೊಡು ಅಂತ ಇವಳು ಕೇಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಊರ್ವಶಿನೂ ಕೂಡ ಪೊಲೀಸರನ್ನ ಕರ್ಕೊಂಡು ಬಂದ್ಬಿಡ್ತಾಳೆ. ಅಂದ್ರೆ ಊರ್ವಶಿ ಬಿಷಪ್ ನ ಫಾಲೋ ಮಾಡ್ಕೊಂಡು ಬಂದಿದ್ಲು ಅಂತ. ಇದರಿಂದ ಎರಡೂ ಟೀಮ್ ನ ಮಧ್ಯೆ ಒಂದು ದೊಡ್ಡ ಫೈಟ್ ಶುರುವಾಗೋಗುತ್ತೆ. ಹೀಗೆ ಹಾರ್ಟ್ಲಿ, ನೋಲನ್ ಹಾಗೆ ಬಿಷಪ್ ತುಂಬಾ ಕಷ್ಟಪಟ್ಟು ಈ ಕಾರ್ ಹತ್ರ ಬಂದು ಹೇಗೋ ಮಾಡಿ ಇದನ್ನ ಸ್ಟಾರ್ಟ್ ಮಾಡ್ಕೊಂಡು ಎಸ್ಕೇಪ್ ಆಗೋದಕ್ಕೆ ಶುರು ಮಾಡ್ತಾರೆ. ಊರ್ವಶಿ ಹಾಗೆ ಅವಳ ಟೀಮ್ ನವರು ಕೂಡ ಏನು ಕಮ್ಮಿ ಆಗಿರೋದಿಲ್ಲ. ಇಲ್ಲಿರುವಂತ ಮತ್ತಷ್ಟು ಜೀಪ್ ಗಳನ್ನ ತಗೊಂಡು ಇವರನ್ನ ಫಾಲೋ ಮಾಡ್ಕೊಂಡು ಬರೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಫಾಲೋ ಮಾಡ್ತಾ ಇವ್ರ ಕಾರ್ ಹತ್ರ ಬಂದು ಮೊಟ್ಟೆ ಇಟ್ಟಿರುವಂತ ಬ್ಯಾಗ್ ಅನ್ನ ಕಿತ್ಕೊಳ್ಳೋದಕ್ಕೆ ನೋಡಿದ್ರೆ ನೋಲನ್ ಆ ಬ್ಯಾಗ್ ಅನ್ನ ಮತ್ತೆ ಕಿತ್ಕೊಂಡು ಕಾರ್ ನ ಒಳಗಡೆ ಬರ್ತಾನೆ. ಹೀಗೆ ಇವರು ಹೋಗ್ತಿದ್ರೆ ಮುಂದೆ ಬೆಳಕು ಬರ್ತಿರೋದು ಕಾಣಿಸ್ತಿರುತ್ತೆ. ಆದ್ರೆ ಇವರು ಕಾರ್ ನಿಲ್ಸೋದಕ್ಕಾಗುದಿಲ್ಲ. ಇದರಿಂದ ಸ್ಪೀಡ್ ಆಗಿ ಮುಂದೆ ಬಂದಿದ್ರಿಂದ ಒಂದು ಜಲಪಾತದ ಒಳಗಡೆ ಬಿದ್ದೋಗ್ತಾರೆ. ಊರ್ವಶಿ ಇವಳ ಟೀಮ್ ನವರ ಜೊತೆ ಕೆಳಗಡೆ ಬರೋದಕ್ಕಾಗೋದಿಲ್ಲ. ಈ ಕಡೆ ನೋಲನ್ ನೀರಿನ ಒಳಗಡೆ ಬಿದ್ಮೇಲೆ ತುಂಬಾ ಕಷ್ಟಪಟ್ಟು ಮೊಟ್ಟೆನ ತಗೊಂಡು ಹೊರಗಡೆ ಬರ್ತಾನೆ. ಸುತ್ತಮುತ್ತ ನೋಡಿದ್ರೆ ಇವನಿಗೆ ಹಾರ್ಟ್ಲಿ ಆಗ್ಲಿ ಬಿಷಪ್ ಆಗ್ಲಿ ಇಬ್ರು ಕೂಡ ಕಾಣಿಸೋದಿಲ್ಲ. ನನ್ಗೇನಾಗ್ಬೇಕು ಅಂತ ಇವನು ಹೋಗೋದಕ್ಕೆ ನೋಡ್ತಾನೆ. ಆದ್ರೆ ಇವನ ಕೈಲಿ ಆಗೋದಿಲ್ಲ. ಹಾರ್ಟ್ಲಿನ ಒಬ್ಬ ಫ್ರೆಂಡ್ ನ ರೀತಿ ಇವನು ನೋಡೋದ್ರಿಂದ ಮೊಟ್ಟೆನ ಅಲ್ಲೇ ಇಟ್ಟು ನೀರಿನ ಒಳಗಡೆ ಬಂದು ಹಾರ್ಟ್ಲಿನ ಹುಡ್ಕೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ನೋಡಿದ್ರೆ ಹಾರ್ಟ್ಲಿ ಈಗಾಗ್ಲೇ ನೀರಿಂದ ಹೊರಗಡೆ ಬಂದಿರ್ತಾನೆ. ನೀನು ನನಗೋಸ್ಕರ ಮೊಟ್ಟೆನ ಇಲ್ಲಿ ಬಿಟ್ಟು ಹುಡ್ಕೊಂಡು ಹೋದ ಅಂತ ಕೇಳಿದ್ರೆ ಆದ್ರೆ ಇವನ್ ಮಾತ್ರ ಒಪ್ಕೊಳ್ತಾನೆ ಇರೋದಿಲ್ಲ. ನನ್ ಫೋನ್ ಬಿದ್ದೋಗಿತ್ತು, ಹುಡ್ಕೊಂಡು ಹೋಗಿದ್ದೆ ಅಂತ ಹೇಳ್ತಿರ್ತಾನೆ. ಅಷ್ಟೇ ಅಲ್ಲದೆ ಬಿಷಪ್ ಕೂಡ ನೀರಿಂದ ಹೊರಗಡೆ ಬರ್ತಾಳೆ. ಆಗ ನೋಲನ್ ತುಂಬಾ ಖುಷಿಯಿಂದ ಮೊಟ್ಟೆ ಸಿಕ್ಕಿರೋದ್ರಿಂದ ಹಾರ್ಟ್ಲಿಗೆ ಹೇಳ್ತಿರ್ತಾನೆ ಹೋಗು ಅವಳನ್ನ ಅರೆಸ್ಟ್ ಮಾಡು ಅಂತ. ಆದ್ರೆ ನೋಡಿದ್ರೆ ಬಿಷಪ್ ಮತ್ತೆ ಹಾರ್ಟ್ಲಿ ಒಬ್ಬರನ್ನ ಒಬ್ರು ನೋಡಿ ನಗ್ತಿರ್ತಾರೆ. ಆಗ್ಲೇ ನಮ್ಗೆ ಗೊತ್ತಾಗ್ತಾ ಹೋಗೋದು ಇವರಿಬ್ರು ಒಂದೇ ಟೀಮ್ ನವರು. ಆಕ್ಚುಲಿ 3ನೇ ಮೊಟ್ಟೆ ಎಲ್ಲಿದೆ ಅನ್ನೋದು ನೋಲನ್ಗೆ ಮಾತ್ರ ಗೊತ್ತಿತ್ತಲ್ಲ. ಆದ್ರಿಂದ ಅದನ್ನ ತಿಳ್ಕೊಳ್ಳೋದಕ್ಕೆ ಹಾರ್ಟ್ಲಿ ಪೊಲೀಸ್ನ ರೀತಿ ಇವನ ಹಿಂದೆ ಬಿದ್ದು ನಾಟಕ ಮಾಡಿದ್ದು ಅಷ್ಟೇ. ಈ ವಿಷಯನ ಇವನಿಗೆ ಹೇಳಿ ಗನ್ ಪಾಯಿಂಟ್ ಮಾಡ್ತಾ ಮೊಟ್ಟೆನೆ ಈಸ್ಕೊಳ್ತಾರೆ. ಹಾಗೆ ಇವನನ್ನ ಕಟ್ಟ ಹಾಕಿ ನಾವೊಂದು ಮದ್ವೆಗೆ ಹೋಗ್ಬೇಕು ಅಂತ ಹೇಳ್ತಿರ್ತಾರೆ. ಆಕ್ಚುಲಿ ಆ ಮದ್ವೆ ಬೇರೆ ಯಾವ್ದು ಅಲ್ಲ, ನೋಲನ್ ಜೈಲ್ ನಲ್ಲಿ ಇರ್ಬೇಕಾದ್ರೆ ಹೇಳಿದ್ನಲ್ಲ ಈಜಿಪ್ಟ್ ನ ಒಬ್ಬ ಶ್ರೀಮಂತ ವ್ಯಕ್ತಿ ಅವನ ಮಗಳು ಮದ್ವೆನ ಮಾಡ್ತಿದ್ದಾನೆ. 3 ಮೊಟ್ಟೆನ ಯಾರು ಅವನಿಗೆ ಕೊಡ್ತಾರೋ 2,500 ಕೋಟಿನ ಕೊಡ್ತಾನೆ ಅಂತ. ಅವನಿಗೆ ಮೊಟ್ಟೆ ಕೊಡೋದಕ್ಕೇನೆ ಇವರು ಹೋಗ್ತಿರೋದು. ಇದಾದ್ಮೇಲೆ ನಮ್ಗೆ ಕೈರೋ ಅನ್ನೋ ಒಂದು ಸಿಟಿಲಿ ತೋರಿಸ್ತಾರೆ. ಆ ಶ್ರೀಮಂತ ವ್ಯಕ್ತಿ ಇವನ ಮಗಳು ಮದ್ವೆನ ಮಾಡ್ತಿರ್ತಾನೆ. ಇವರಿಬ್ರು ಕೂಡ ಇಲ್ಲೇ ಇರ್ತಾರೆ. ಹಾಗೆ ಶ್ರೀಮಂತ ವ್ಯಕ್ತಿ ಹತ್ರ 3 ಮೊಟ್ಟೆಗಳು ಇರ್ತವೆ.
ಅಂದ್ರೆ 2500 ಕೋಟಿನ ಅವರು ಈಸ್ಕೊಂಡಿದ್ದಾರೆ ಅಂತ. ಆದ್ರೆ ಶ್ರೀಮಂತ ವ್ಯಕ್ತಿಯ ಮಗಳು ನೋಡಿದ್ರೆ ಇಷ್ಟು ಬೆಲೆ ಬಾಳುವಂತ ಮೊಟ್ಟೆಗಳನ್ನ ಬಿಟ್ಟು ಇವಳ ಫೇವರೇಟ್ ಆಗಿರುವಂತ ಸಿಂಗರ್ ಬಂದು ಸಾಂಗ್ ಹೇಳ್ತಿದ್ದಾನೆ ಅಂತ ಇಲ್ಲಿ ಬಂದು ನಿಂತ್ಕೊಬಿಡ್ತಾಳೆ. ಅದೇ ಸಮಯಕ್ಕೆ ಊರ್ವಶಿ ಇವಳ ಪೊಲೀಸ್ ಟೀಮ್ ಅನ್ನ ಕರ್ಕೊಂಡ್ ಬಂದು ಈ ಶ್ರೀಮಂತ ವ್ಯಕ್ತಿನ ಕದ್ದಿರುವಂತ ವಸ್ತುಗಳನ್ನ ಪರ್ಚೇಸ್ ಮಾಡೋದು ಇಲ್ಲಿಗಲ್ ಅಂತ ಅರೆಸ್ಟ್ ಮಾಡಿ ಆ 3 ಮೊಟ್ಟೆಗಳನ್ನು ಕೂಡ ಸೀಸ್ ಮಾಡ್ತಾಳೆ. ಹೇಳ್ಬೇಕು ಅಂತಂದ್ರೆ ಈ ವಿಷಯನ ಊರ್ವಶಿಗೆ ಹೇಳಿರೋದು ಹಾರ್ಟ್ಲಿ ಮತ್ತೆ ಬಿಷಪ್. ಇದಾದ್ಮೇಲೆ ಮುಂದಿನ ಸೀನ್ ನಲ್ಲಿ ಹಾರ್ಟ್ಲಿ ಹಾಗೆ ಬಿಷಪ್ ಸಮುದ್ರದಲ್ಲಿ ಒಂದು ಬೋಟ್ ನಲ್ಲಿ ಇರ್ಬೇಕಾದ್ರೆ ಇದೇ ಬೋಟ್ ನಲ್ಲಿ ನೋಲನ್ ಕೂಡ ಇರ್ತಾನೆ. ಆಗ ಇವನು ಇವರಿಬ್ರಿಗೂ ಹೇಳ್ತಾ ಹೋಗ್ತಾನೆ, ನೀವಿಬ್ರು ನನ್ನ ಕಟ್ಟಾಕ್ಬಿಟ್ಟು ಹೋದ್ಮೇಲೆ ಊರ್ವಶಿ ಬಂದು ನನ್ನ ಅರೆಸ್ಟ್ ಮಾಡಿದ್ಲು. ಆದ್ರೆ ಜೈಲು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ನಾನು ಎಸ್ಕೇಪ್ ಆಗೋದೆ. ಹಾಗೆ ನೀವು ಆ ಶ್ರೀಮಂತ ವ್ಯಕ್ತಿಗೆ ಮೊಟ್ಟೆನ ಮಾರಿ 2500 ಕೋಟಿ ದುಡ್ಡನ್ನ ಇಸ್ಕೊಂಡ್ರಲ್ಲ, ಆ ಅಕೌಂಟ್ ಡೀಟೇಲ್ಸ್ ಅನ್ನ ನಾನು ಊರ್ವಶಿಗೆ ಕೊಟ್ಟೆ, ಅವಳು ಎಲ್ಲಾ ದುಡ್ಡನ್ನ ತಗೊಂಡ್ಲು ಅಂತ. ಹಾರ್ಟ್ಲಿ ನೋಡಿದ್ರೆ ಇವ್ರ ಅಕೌಂಟ್ ಅಲ್ಲಿ ದುಡ್ಡೇ ಇರೋದಿಲ್ಲ. ಇದರಿಂದ ನೋಲನ್ ಹೇಳ್ತಾನೆ, ಈಗ ನಾವೆಲ್ಲರೂ ಒಂದೇನೆ, ನಮ್ಮ ಹತ್ರ ಯಾವುದೇ ತರದ ದುಡ್ಡಿಲ್ಲ. ಆದ್ರಿಂದ ಒಂದು ದೊಡ್ಡ ಕೆಲಸ ಬಂದಿದೆ, ನಾವು 3 ಜನ ಸೇರಿ ಆ ಕೆಲಸ ಮಾಡ್ಬೇಕು, 3 ಜನರಿಗೂ ಸಮಭಾಗ ಸಿಗುತ್ತೆ ಅಂತ. ಅದಕ್ಕೆ ಇನ್ನೇನ್ ಮಾಡೋದು ಅಂತ ಇವರು ಕೂಡ ಸರಿ ಅಂತ ಒಪ್ಕೊಂಡು ಇವನಿಗೆ ಪಾರ್ಟ್ನರ್ ಆಗ್ತಾರೆ. ಈ ಕಡೆ ನೋಡಿದ್ರೆ ಊರ್ವಶಿ ಅವ್ರ 3 ಜನರ ಹೆಸರಲ್ಲಿ ರೆಡ್ ನೋಟಿಸ್ ಅನ್ನ ತಯಾರು ಮಾಡ್ತಾಳೆ. ರೆಡ್ ನೋಟಿಸ್ ಅಂತಂದ್ರೆ ಅವ್ರ 3 ಜನ ಇಡೀ ಪ್ರಪಂಚದಲ್ಲೇ ಎಲ್ಲೇ ಇದ್ರು ಅವರನ್ನ ಅರೆಸ್ಟ್ ಮಾಡ್ಬೇಕು ಅನ್ನೋ ಅರೆಸ್ಟ್ ವಾರೆಂಟ್. ಹಾಗೆ ಇವ್ರು 3 ಜನ ಆ ದೊಡ್ಡ ಕಳ್ಳತನ ಮಾಡೋದಕ್ಕೆ ರೆಡಿ ಆಗ್ತಿರ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಈ ಮೂವಿಲಿ ನಿಮ್ಗೆ ಜಾಸ್ತಿ ಏನ್ ಇಷ್ಟ ಆಯ್ತು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.